ಶರಣಂ 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 ದೇವಿ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ದುರ್ಗೆ ಪಾಲಿಸು ಅನವರತ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ದೇವಿ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ದುರ್ಗೆ ಪಾಲಿಸು ಅನವರತ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ದೇವಿ ಕೃಪಾಕರೇ ದೇವಿ ಕೃಪಾಕರೇ ಹೇ ತಂದೆ ಗುರುಸಿದ್ದೇಶ್ವರ ನನ್ನ ಮದುವೆಯಾಗಿ 10 ವರ್ಷವಾಯಿತು ಆದ್ರೆ ನನ್ನ ಒಡಿಲಲ್ಲಿ ಮಕ್ಕಳೆಂಬ ಭಾಗ್ಯವನ್ನೇ ನೀನು ಕಲ್ಪಿಸಿ ಕೊಡ್ಲಿಲ್ಲ ಆದ್ರೆ ಒಂದೇ ಒಂದು ವರ್ಷದಲ್ಲಿ ನಾನು ನಿನಗೆ ಹಗಲು ರಾತ್ರಿ ಚಳಿ ಮಳೆ ಎನ್ನದೆ ಬೇಡಿಕೊಂಡು ಈ ನಿನ್ನ ಒಡಲಿಗೆ ಒಂದೇ ಒಂದು ವರ್ಷದಲ್ಲಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡುವಂತೆ ಮಾಡಿದೆ ಅದರಂತೆ ನನ್ನ ಮಕ್ಕಳಿಗೆ ಯಾವ ಕಷ್ಟ ಕೊರತೆಗಳು ಬರದ ಹಾಗೆ ನೀನೇ ಕಾಪಾಡಬೇಕು ದುರ್ಗಾ ಪರಮೇಶ್ವರಿ ಅದರಂತೆ ಒಂದಕ್ಕಿಂತ ಒಂದು ಬಲಿಷ್ಠವಾಗಿ ಬೆಳೀತಾ ಇದ್ದಾರೆ ನನ್ನ ಮಕ್ಕಳು ಅವರ ಜೀವನದಲ್ಲಿ ಯಾವಾಗಲೂ ಸಂತೋಷವೇ ಇರಬೇಕು ವಿನಃ ಕಷ್ಟದ ದುಃಖವನ್ನು ಎಂದು ನನ್ನ ಮಕ್ಕಳ ಬಾಳಲ್ಲಿ ಕೊಡಬೇಡ ತಾಯಿ ಕೊಡಬೇಡ ಅಮ್ಮ ನನಗೆ ದೇವರ ಪ್ರಸಾದ ಕೊಡಮ್ಮ ಪ್ರಸಾದವನ್ನು ಸ್ವೀಕರಿಸಿ ತಮ್ಮಂದಿರನ್ನು ಕರೆದುಕೊಂಡು ಸ್ಕೂಲಿಗೆ ಹೋಗುತ್ತೇನೆ ಬಾಮರ್ ನನ್ನ ಮುದ್ದು ಜಾನ ನೀನು
ಅಲ್ಲಪ್ಪ, ಮೊದಲು ದೇವರ ಹತ್ರ ನೀನು ಸರಿಯಾಗಿ ಬೇಡ್ಕೋ, ನಿನ್ನ ಜೀವನದ ಆಸೆ ನೀವು ಈಡೇರಿಸು ಅಂತ ಬೇಡ್ಕೋ. ಆ ನಂತರ ನಿಂಗೆ ದೇವರ ಪ್ರಸಾದವನ್ನು ಕೊಡ್ತೀನಿ. ಬಾಕನೋ. ಅಮ್ಮ, ನನಗೆ ಜನ್ಮ ಕೊಟ್ಟವಳು ನೀನು, ನಿನ್ನ ಹತ್ತಿರ ಬೇಡಿಕೊಳ್ಳುತ್ತೇನೆ, ವರ ನೀಡು. ನೋಡಮ್ಮ, ನಾನೊಬ್ಬ ಇನ್ಸ್ಪೆಕ್ಟರ್ನಾಗಿ ಕಳ್ಳ ಕದೀಮರನ್ನು ಹಿಡಿದು ದಂಡ ದರೋಡೆಕೋರರನ್ನು ಒದ್ದೆಳೆದು ಅನ್ಯಾಯದ ಅಂತಸ್ತಿನ ಮೇಲೆ ಆರ್ಭಟಿಸಿ ನಗುತ್ತಿರುವ ಆ ಕೆಟ್ಟವುಳುಗಳನ್ನು ಮೆಟ್ಟಿ ಸೀಳಿ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಸಾಕಷ್ಟು ಲಂಚವನ್ನು ಒಡೆದು ಮಂಚದ ಮೇಲೆ ಮಹಾರಾಜನಂತೆ ಮಲಗುತ್ತಿರುವ ಆ ಮಂಗ ನನ್ನ ಮಕ್ಕಳನ್ನು ಸ್ಮಶಾನಕ್ಕೆ ಅಟ್ಟಿ ಗೂಂಡಗಳಿಗೆ ಗುರುವಾಗಿ ರೌಡಿಗಳಿಗೆ ರಾಜನಾಗಿ ಸರಕಾರದ ಸಿಂಹವಾಗಿ ಮೆರೆಯಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆ ಈಡೇರಲೆಂದು ಆಶೀರ್ವಾದ ಮಾಡಮ್ಮ. ಎದ್ದೇಳಪ್ಪ, ಎದ್ದೇಳು. ನಿನ್ನ ತಂದೆಯಂತೆ ನೀನು ಕೂಡ ದೊಡ್ಡ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತ ಹೇಳಿದೆಲ್ಲ, ಅದೇ ನಿನ್ಗೆ ಸಂತೋಷ. ಆದಷ್ಟು ಬೇಗ ಈ ನಿನ್ನ ಆಸೆ ನೆರವೇರಿಸಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ ಕಣೋ. ಸ್ಕೂಲ್ಗೆ ಹೋಗ್ಬೇಕು, ನಮಗೂ ಪ್ರಸಾದ ಕೊಡಮ್ಮ. ಪ್ರಸಾದ ಕೊಡ್ತೀನಿ, ಅದು ಆಮೇಲೆ. ಮೊದಲು ನಿಮ್ಮ ಅಣ್ಣನ ತರ ನೀವು ಕೂಡ ನಿಮ್ಮ ಆಸೆ ಬದುಕಿನ ಬಗ್ಗೆ ಆ ದೇವ್ರ ಹತ್ರ ಬೇಡ್ಕೊಳ್ರಿ ಕಣೋ. ನೋಡಮ್ಮ, ನಾನೊಬ್ಬ ರೌಡಿಯಾಗಿ ಗುಂಡಗಳ ರುಂಡವನ್ನು ಕಡಿದು ಸ್ವಕ್ಕಿನಿಂದ ಮಾತನಾಡುವವರನ್ನು ಸಿಕ್ಕಂತೆ ಕಡಿದು ನ್ಯಾಯದ ಹಣದಿಂದ ಅರಮನೆಯನ್ನು ಕಟ್ಟಿಸಿ ಕಾಲು ಮೇಲೆ ಕಾಲು ಹಾಕಿ ಕಾರಿನೊಳಗೆ ಕುಳಿತು ಕಣ್ಣಿಗೆ ಕುಕ್ಕಿದ ಹೆಣ್ಣನ್ನು ಹೊತ್ತು ತರಿಸಿ ಎಸಿ ರೂಮಿಗೆ ಹೊತ್ತು ಒಯ್ದು 10,000 ಹಣ ಕೊಟ್ಟು ಆ ಹಣದ ರುಚಿಯನ್ನು ಹಚ್ಚಿ ಸೂಳೆಯರ ಸ್ಥಾನಕ್ಕೆ ನಿಲ್ಲಿಸಿ ಶ್ರೀಮಂತಿಕೆ ಸೋಪಾನದಲ್ಲಿ ಸ್ವಕ್ಕಿನಿಂದ ಮೆರೆಯುತ್ತಿರುವ ಸ್ವಾಮಿಗಳನ್ನು ಸಂಭರಿಸಿ ಸಂಕಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕೆನ್ನುವುದೇ ನನ್ನ ಗುರಿ. ನನ್ನ ಗುರಿ ಈಡೇರಲೆಂದು ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಎದ್ದೇಳಪ್ಪ, ಎದ್ದೇಳು. ನಿನ್ನ ಆಸೆ ಆದಷ್ಟು ಬೇಗ ಆ ದೇವರು ಪೂರೈಸಲಿ ಅಂತ ನಾನು ಬೇಡ್ಕೊಳ್ತೀನಿ ಅವಿನಾಶ್. ಅಮ್ಮ, ಸರ್ಕಾರಿ ನೌಕರಿ ಮಾಡುವ ಆಸೆ ನನಗಿಲ್ಲ. ಏಕೆಂದರೆ ಅಲ್ಲಿ ಒಬ್ಬನು ಹೇಳಿದಾಗ ಇನ್ನೊಬ್ಬನು ಕೇಳಬೇಕಾಗುತ್ತದೆ. ಅದಕ್ಕೆ ನಾ ಒಬ್ಬ ಗೂಂಡನಾಗೆ ದೊಡ್ಡ ದೊಡ್ಡ ಮನೆಗಳನ್ನು ಧರಣಿ ಮಾಡಿ ನ್ಯಾಯ ನೀತಿ ಧರ್ಮಗಳನ್ನು ಧೂಳಿಪಟ ಮಾಡಿ ಕಷ್ಟದಲ್ಲಿದ್ದರೂ ಕನಿಕರ ತೋರಿಸದೆ ಕತ್ತರಿಸಿ ಹಾಕಿ ಸತ್ಯವಂತರನ್ನು ಸಂಭರಿಸಿ ರೌಡಿಗಳ ರಾಜನಾಗಿ ಬದುಕಬೇಕೆಂಬುದೇ ನನ್ನ ಆಸೆ. ಅಮ್ಮ, ನನ್ನ ಆಸೆ ಇರಲೆಂದು ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಆಯ್ತಪ್ಪ, ನಿಮ್ಮ ಆಸೆ ಅಂತೆ ಆಗ್ಲಿ. ನಡೆಯಿರಿ, ದೇವರ ಪ್ರಸಾದವನ್ನು ಕೊಡ್ತೀನಿ ನಿಮ್ಗೆಲ್ಲ. ಅಮ್ಮ ಊರೇ ಅಂದರು ನೀನನ್ನ ದೇವರು ಜಗಗೆ ಮುಕ್ಕೊಂಡಿ ದೇವರು ನೀನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಮಾರೆ ಅಕ್ಕರೆ ಸಕರಿದ್ದಾರೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಮಾರೆ ಅಕ್ಕರೆ ಸಕರಿದ್ದಾರೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಹೂವಿ ದೇವರು, ಹೂವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಮಾರೆ ಅಕ್ಕರೆ ಸಕರಿದ್ದಾರೆ ಮಕ್ಕಳ
ದೊಡ್ಡದು ಮಣ್ಣಿನ ಋಣ ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಳಿಗೆ ನಡ್ರಪ್ಪ, ಸ್ಕೂಲ್ ಹೋಗಲು ಹೊತ್ತಾಗ್ತದೆ, ಸ್ಕೂಲ್ಗೆ ಹೋಗಿರಂತೆ. ಆಯ್ತಮ್ಮ, ನಾವು ಸ್ಕೂಲ್ಗೆ ಹೋಗಿ ಬರ್ತೇವೆ. ಸರಿಯಪ್ಪ, ಹುಷಾರ. ಬುತ್ತಿ ಗಿತ್ತಿ ಕಟ್ಕೊಂಡ್ರಿ ಇಲ್ಲ? ಮತ್ ನಿಮ್ಮ ಅಪ್ಪ ಪೊಲೀಸ್ ಡ್ಯೂಟಿ ಬಿಟ್ಟು ನಿಮ್ಗ ಬುದ್ಧಿ ತರೋದಾದಿತ್ತು. ಅಯ್ಯೋ ದೇವ್ರಿ, ಇದೆಂತಪ್ಪ ನನ್ನ ಜೀವನ. ಒಬ್ಬಗ ಮಗ ನೋಡಿದ್ರೆ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತ ಹೇಳ್ತಾ ಇದ್ದ, ಇನ್ನೊಬ್ಬ ನೋಡಿದ್ರೆ ನಾನು ರೌಡಿ ಆಗ್ತೀನಿ ಅಂತ ಹೇಳ್ತಾ ಇದ್ದ, ಇನ್ನೊಬ್ಬ ಮಗ ನೋಡಿದ್ರೆ ನಾನು ಗುಂಡ ಆಗಿ ಮೆರಿತೀನಿ ಅಂತ ಹೇಳ್ತಾ ಇದ್ದಾನೆ. ಏನಪ್ಪ ನಿನ್ ಲೀಲೆ? ಅದೇನು ಹೇಳ್ತಾರಲ್ಲ, ಗುಂಡನನ್ನು ಕಂಡ್ರೆ ರೌಡಿಗೆ ಆಗಿ ಬರೋದಿಲ್ಲ, ರೌಡಿಯನ್ನು ಕಂಡ್ರೆ ಪೊಲೀಸ್ಗೆ ಆಗಿ ಬರೋದಿಲ್ಲ. ಇದೇ ರೀತಿ ಆಗ್ತಾ ಹೋದ್ರೆ ಎಲ್ಲಿ ಈ ಮೂವರು ಅಣ್ಣ ತಮ್ಮಂದಿರ ಮತ್ತೆ ದೊಡ್ಡ ಯುದ್ಧವೇ ನಡೆದು ಹೋಗುತ್ತದೆ ಎಂಬ ಭಯ ಈ ನನ್ನ ಮನದಲ್ಲಿ ಕಾಡ್ತಿದೆ ಇಲ್ಲ ದೇವ್ರೆ. ಬೇಡಪ್ಪ ಬೇಡ, ನನ್ನ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ, ಅವರ ಆಸೆ ಏನು ನಿನ್ ಮುಂದೆ ಹೇಳ್ಕೊಂಡ್ಬಿಟ್ರು. ಆದ್ರೆ ಅವರ ಆಸೆ ಅಂತೆ ನನ್ನ ಮಕ್ಕಳ ಯುದ್ಧ ನೀನು ನಿನ್ನ ಕಣ್ಣಿದ್ದರೆ ನಡೆಸಿಕೊಡ್ಬೇಡಪ್ಪ, ನಡೆಸಿಕೊಡ್ಬೇಡ. ಯಾಕಂದ್ರೆ ಈ ನನ್ನ ಮಕ್ಕಳಂದ್ರೆ ನನ್ನ ಜೀವ, ಅವ್ರು ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕೆನ್ನೋದೇ ಈ ತಾಯಿಯ ಆಸೆ. ಈ ತಾಯಿಯ ಮುಂದೆ ಎಲ್ಲಿ ಮುಂದೆ ಈ ಮಕ್ಕಳದಲ್ಲಿ ಮಹಾಯುದ್ಧವೇ ನಡೆದು ಹೋಗುತ್ತದೆ ಎಂಬ ಭಯ ನನ್ನಲ್ಲಿ ಕಾಡ್ತಾ ಇದೆ. ಅಂತ ತಪ್ಪನ್ನು ಮಾತ್ರ ಮಾಡಬೇಡಪ್ಪ ಈ ನನ್ನ ಮಕ್ಕಳ ಜೀವನದಲ್ಲಿ. ಇದೇನು ಸುಮಾ, ಯಾವುದೋ ಚಿಂತೆಯಲ್ಲಿ ಮುಳುಗಿದಂತೆ ಕಾಣುತ್ತಿದೆಯಲ್ಲ, ಏನದು? ಅಯ್ಯೋ ಬನ್ರಿ, ಅಲ್ರಿ ನಿಮ್ ಬಗ್ಗೆ ವಿಚಾರ ಮಾಡ್ದೆ ಮತ್ ನಾನು ಯಾರ ಬಗ್ಗೆ ವಿಚಾರ ಮಾಡ್ತೇನೆ ಗೊತ್ತಿಲ್ವೇನ್ರಿ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಯಾವುದು ನಿನಗೆ ಚಿಂತೆ? ಮಕ್ಕಳ ಚಿಂತೆನಾ? ಮಕ್ಕಳ ಚಿಂತೆ ಏನಿಲ್ರಿ. ಇವತ್ತು ಯಾವ್ದು ನಿಮ್ ಕೇಸು, ಎಲ್ಲಿ ಹೋಗ್ತೀರಿ, ಯಾವಾಗ ಮನೆಗೆ ಬರ್ತೀರಿ, ಉಣ್ತಿರೋ ಇಲ್ಲ ತಿಂತಿರೋ, ಹಾಗೆ ತಿರುಗಾಡ್ತಿರೋ ಅಂತ ನನಗೆ ಚಿಂತೆ ಆಗಿ ಹೋಗಿದೆ ಗೊತ್ತಾ? ಓಹೋ, ಈ ಚಿಂತೆನಾ? ಮತ್ತೆ? ಹೌದು ಸುಮ, ನಾನು ಇವತ್ತೊಂದು ದೊಡ್ಡ ಕೇಸನ್ನೇ ಹಿಡಿದುಕೊಂಡಿದ್ದೇನೆ. ಅದು ಯಾವ ದಡ ಸೇರಿ ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಏನ್ರಿ ಅಂತ ದೊಡ್ಡ ಕೇಸು? ಅದೇನಂತ ನನಗೂ ಹೇಳ್ರಿ, ನನಗೂ ಕೂಡ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡಿ. ನಿಮ್ಗೂ ಕೂಡ ಆ ಕೇಸ್ನಲ್ಲಿ ಗೆಲ್ಸುವಂತ ಶಕ್ತಿ ನಾನ್ ಮಾಡ್ಕೊಡ್ತೀನಿ. ಹುಚ್ಚಿ, ನಿನಗೆ ಮಾತನಾಡಲು ಅವಕಾಶ ಕೊಡುವುದಕ್ಕೆ ಅದೇನು ಮನೆ ಜಗಳ ಅಂತ ತಿಳಿದುಕೊಂಡಿದೆಯಾ? ಓನ್ಲಿ ಒನ್ ಸತ್ಯ, ನ್ಯಾಯ, ನೀತಿಗಳ ಬಗ್ಗೆ ಮಾತನಾಡಬೇಕು ಸುಮಾ. ಅದೇ ಆಕೆಯ ಕರ್ತವ್ಯ. ಹೋಗ್ಲಿ ಬಿಡ್ರಿ, ನಾನೇನೋ ಹೇಳ್ಬಿಟ್ಟೆ, ಅದರಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಕ್ಷಮಿಸುವುದಾ? ಸುಮಾ, ನೀನು ಕೇಳಿದ ಪ್ರಶ್ನೆಗೆ ನನಗೆ ನೋವು ಆಗಿಲ್ಲ, ಸಂತೋಷ ಉಕ್ಕಿ ಬರುತ್ತದೆ. ಯಾಕೆ ಗೊತ್ತಾ? ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಸುಖ ದುಃಖಗಳನ್ನು ಹಂಚಿಕೊಂಡು ಈಗ ಕಾನೂನಿನಲ್ಲಿ ಭಾಗಿಯಾಗುತ್ತಾಳೆಂದರೆ ನಿನ್ನಂಥ ಸದ್ಗುಣವುಳ್ಳ ಹೆಂಡತಿಯನ್ನು ಪಡೆದೆ ನಾನೇ ಧನ್ಯ. ಇಲ್ಲ ರೀ, ಇಲ್ಲ. ನಿಮ್ಮಂತ ಸರ್ಕಾರದ ಹುಲಿಯನ್ನು ನಾನು ಮದುವೆಯಾಗಿ ಬಂದಿದ್ದೇನಲ್ಲ, ನಿಜವಾಗ್ಲೂ ಇದು ನನ್ನ ಪುಣ್ಯವೇ ಸರಿ ರೀ. ಹೇ ಸುಮಾ, ಇದೇನು ನಿನ್ನ ಕಣ್ಣಿಗೆ ಕಾಡಿಗೆ ಎತ್ತಿದೆ ಅಲ್ಲ? ಹೌದಾ? ಎಲ್ರಿ? ಆಹಾ, ಅಲ್ಲಿ ಅಲ್ಲ ಸುಮಾ, ಇಲ್ಲಿ. ಅಲ್ಲೇ ನಿಂತ್ಕೊಳ್ಳಿ, ನಾಟಕ ನನಗೆ ಎಲ್ಲ ಅರ್ಥ ಆಗುತ್ತದೆ.
ನಡ್ರಿ ಇಷ್ಟೊಂದು ವಯಸ್ಸಾದ್ರೂ ನಿಮಗಂತರೂ ಇಂಥವು ಏನು ಕಡಿಮೆ ಆಗಿಲ್ಲ. ಇರ್ಲಿ ಬಿಡಿ, ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ನಮ್ಮ ಹಿರಿಯರ ಶಾಸ್ತ್ರನ ಮಾಡ್ಯಾರ. ಅದನ್ನ ನಿಮ್ಮನ್ನ ನೋಡೇ ಮಾಡಿರ್ಬೇಕ್ರಿ. ಮಕ್ಕಳು ಬರೋ ಹೊತ್ತಾಯ್ತ್ರಿ, ನಡ್ರಿ ಊಟಕ್ಕ. ಅರೆ ಸುರಲೋಕದ ಸುಂದರಿ, ನನ್ನ ಮಕ್ಕಳು ಬರುವ ಹೊತ್ತು ನನಗೆಲ್ಲ ಚೆನ್ನಾಗಿ ಗೊತ್ತು. ಕೊಡುಬಾರಿ ನನಗೊಂದು ಸೀಮುತ್ತು. ಹೌದಾ? ಸೀಮುತ್ತಾರಿ? ಇಷ್ಟು ಮಂದಿ ನಡ್ಬರ್ಕ ನೋಡಲ್ಲಿ ಮಾಲಕ್ರ ಮ್ಯಾನೇಜರ್ ಮಗಕತ್ತಾರ ಮುತ್ತಂತ ಮುತ್ತು. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ಹಸಿವಿನಲ್ಲಿ ನನ್ನ ಕೇಸಿನ ವಿಚಾರವನ್ನು ಮರೆತು ಬಿಟ್ಟೆ. ಬೇಗ ಬಾರಿ, ಊಟಕ್ಕೆ ಬಡಿಸು, ಅರ್ಜೆಂಟಾಗಿ ಹೋಗಬೇಕು. ಏನ್ರಿ ಅಂತ ಕೆಲಸ ನಿಮ್ದು ಅರ್ಜೆಂಟು? ಅಂತ ಕೇಸ್ ಐತೇನ್ರಿ ಇವತ್ತು ನಿಮ್ದು? ಮತ್ಯಾರ್ದು ಅಲ್ಲ ಸುಮಾ, ನಮ್ಮೂರಿನ ಸಿದ್ದಪ್ಪ ನಾಯಕನ ಹೆಣೆ ಎತ್ತಿ ಅವನ ಅರಮನೆಯಿಂದ ಶರಮನೆಗೆ ಕಳಿಸು. ಲೇಚಕ ಈ ಸಿದ್ದಪ್ಪ ನಾಯಕನನ್ನು ಅರಮನೆ ಬಿಟ್ಟು ಚರಮನೆಗೆ ಕಳಿಸುವ ಮುಂಚೆ ನನ್ನ ಬರಮನೆ ಬಿಟ್ಟು ಕರಮನೆಗೆ ಕಳಿಸಲು ಬಂದಿರೋನು ನಾನಿದು. ಸಿದ್ದಪ್ಪ ನಾಯಕ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನದೇನೇ ಕೆಲಸವಿದ್ದರೂ ಸ್ಟೇಷನ್ನಲ್ಲಿ ಲೇಚಕ ಕಾವು ಕೊಡುವ ಕಾಕಿ ಬಟ್ಟೆ ನಿನ್ನ ಮೈ ಮೇಲಿದೆ ಅಂದು ನಾನು ನಿನ್ನ ಸ್ಟೇಷನ್ಗೆ ಬಂದರೆ ಈ ನಾಯಕನಿಗೆ ಮರ್ಯಾದೆ ಕೊಡದೆ ನನ್ನ ಮಗಕ್ಕೆ ಆಕರ್ಷಿ ಅವಮಾನ ಮಾಡಿ ಕಳಿಸಿದೆಯಲ್ಲ, ಅದರ ಸೇಡಿಗಾಗಿ ಎಂದು ನಿನ್ನ ಮರಣಕ್ಕೆ ಮಂಗಲ ಹಾಡಲಿಲ್ಲ. ನನ್ನ ಹೆಸರು ಸಿದ್ದಪ್ಪ ನಾಯಕರೇ ಅಲ್ಲ. ನಾಯಕ, ಹುಲಿ ಕಾಡಲ್ಲಿದ್ದರೇನೋ ನಾಡಲ್ಲಿದ್ದರೇನೋ ಬೇಟೆ ಆಡುವುದೊಂದೇ ಅದರ ಕೆಲಸ. ಹಾಗೆಯೇ ಅಶೋಕ, ಮನೆಯಲ್ಲಿದ್ದರೇನೋ ಸ್ಟೇಷನ್ನಲ್ಲಿದ್ದರೇನೋ ನ್ಯಾಯದಿಂದ ಬದುಕುವುದೇ ನನ್ನ ಕೆಲಸ. ಇನ್ಸ್ಪೆಕ್ಟರ್, ಲಕ್ಷ್ಯವಲ್ಲದೆ ಇನ್ನೊಂದು ಲಕ್ಷ ಕೊಟ್ಟರೆ ಆ ನ್ಯಾಯದ ಪದಕ್ಕೆ ಮುಳ್ಳಿನ ಕೊಂಪೆ ಹಚ್ಚಿ ಮತ್ತೊಂದು ಲಕ್ಷ ಕೊಡಿ ನಿನ್ನ ಕೇಸನ್ನೇ ಸರಿಪಡಿಸುತ್ತೀನೆಂದು ಬೇಡಿಕೊಳ್ಳೋ ಬಚ್ಚೆಗಳ ತುಂಬಿರುವ ಈಗಿನ ಸರ್ಕಾರದಲ್ಲಿ ಏನು ನೀನು ನಮ್ಮೂರಿನ ಇನ್ಸ್ಪೆಕ್ಟರ್ ಎಂದು 1 ಲಕ್ಷ ಕೊಟ್ಟರೆ ಕೊಟ್ಟ ಕಟ್ಟನ್ನು ಕೈಯಲ್ಲಿ ಹಿಡಿದು ತಿರುಗಿ ನನ್ನ ಮಗಕ್ಕೆ ಅವಮಾನ ಮಾಡಿ ಕಳಿಸಿದೆಯಲ್ಲ, ನಿನ್ನಂತ ಎತ್ತಿನ ನಾಯಿ ಈ ಲೋಕದಲ್ಲೇ ಇರಬಾರದು. ರುದ್ರ, ಲೆಕ್ಕ ಶಬ್ದ ಮಾಡೋ ಈ ಪೊಲೀಸ್ ನಾಯಿದು. ಏನು ಮಾಡಬೇಡಿ ಅವರನ್ನು, ಬಿಟ್ಬಿಡಿ ಅವರನ್ನು. ನಿಮಗೆ ಕೈ ಮುಗ್ದು ಬೇಡ್ಕೊಳ್ತೀನಿ. ನಿಮ್ಮ ಕೇಸರು ತಾನೆ ಯಾವಾಗ್ಲೇ ಮುಚ್ಚೆ ಹಾಕ್ಬಿಡ್ತಾರೆ ಅವರು. ಯಾಕ್ರಿ ಈ ರೀತಿ ಆಟ ಹಿಡಿತಿದ್ದೀರಿ ನೀವು? ಈ ಆಟವನ್ನು ಬಿಟ್ಬಿಡಿ. ಯಾಕಂದ್ರೆ ನಮಗೂ ಕೂಡ ಮಕ್ಕಳು ಮರಿಗಳಿದ್ದಾರೆ. ಇದನ್ನೆಲ್ಲ ಮುಚ್ಚೆ ಹಾಕ್ಬಿಡ್ರಿ. ಸುಮ, ಮಕ್ಕಳಿಗಾಗಿ ಕಾಕಿ ಹಾಕಿಲ್ಲ, ಮರ್ದಿಗಾಗಿ ನ್ಯಾಯ ಬಿಡಲ್ಲ. ಪ್ರಾಣಕ್ಕೆ ಪ್ರಾಣ ಕೊಟ್ಟು ನ್ಯಾಯ ಕಾಪಾಡುತ್ತೇನೆ. ಇಂಥ ಶ್ರೀಮಂತ ಕುನ್ನಿಗಳ ಸೊಕ್ಕು ಮರೆಯುವ ಸರ್ಕಾರದ ಸಿಂಹ ನಾನಾಗುತ್ತೇನೆ. ಸರ್ಕಾರದ ಸಿಂಹ ಬಚ್ಚಾಯಿ ನಿನ್ನು. ಈ ನಾಯಕನ ಬಗ್ಗೆ ಏನು ಹರಿದಾಸಿ ಕೂಸು. ನಾನು ಎಷ್ಟೇ ಕರುಣೆಯಿಂದ ಕೇಳಿದರು ನೀನು ಆ ಕೇಸನ್ನು ಕಿತ್ತಿ ಹಾಕೋದಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನನ್ನೇ ಮೇಲೆ ಕೆತ್ತಿ ಬಿಟ್ಟರೆ ಆ ಕೇಸು ಮುಚ್ಚಿ ಹೋಗುತ್ತದೆ. ಈ ಸಿದ್ದಪ್ಪ ನಾಯಕನ ಸುಖದಿಂದ ಇರ್ತಾನೆ. ಇದೇ ಈ ನಾಯಕನ ಗುರಿ. ಐ ಆಮ್ ಸಾರಿ ಅಶೋಕ. ನಾಯಕ, ಈ ಪವಿತ್ರವಾದ ಕಾಯ್ಕೆಯ ಬಟ್ಟೆ ಮೇಲೆ ಗುಂಡಾಕಿ ಸರ್ಕಾರದ ಹುಲಿಯನ್ನು ಕೆರಳಿಸಿದ ಮಗನೇ, ಭಾರತ ಮಾತೆ ಬಾಣ ಕಾಪಾಡುವ ಈ ಕವಚಕ್ಕೆ ನಿನ್ನ ಗುಂಡು ಸಿಡಿದ ಎಳ್ಳಿನ ಕಾಳಿಗೆ ಸಮಲೇ ನಾಯಕ. ಹೋಗೇತ ನಿನ್ನ ಕತೆ. ಹಳ್ಳಿ ನಾಳುವ
ನಿನ್ನ ಕತೆ. ಸುಮಾ ಸ್ವಾಮಿ, ನ್ಯಾಯ ಅನ್ಯಾಯಕ್ಕಾಗಿ ನೀವು ಹೋರಾಡಿದ್ರೆ ನಿಜ. ನಿಮಗೆ ಎಂತ ಸ್ಥಿತಿಯನ್ನು ಕೊಟ್ಟ ದೇವರು? ಇಲ್ಲರಿ, ಹೇಳ್ತಾರ್ರಿ, ಒಂದೇ ಒಂದು ಸಾರಿ ನನ್ನ ಮುಖವನ್ನು ನೋಡಿ ನನ್ನ ಜೊತೆ ಮಾತಾಡ್ರಿ, ಮಾತಾಡಿ. ಕೆಲವು ನಾಯಕ ನಿನಗೇನು ಅನ್ಯಾಯ ಮಾಡ್ತಾರೆಂದು ನಮಗಿಂತ ಸ್ಥಿತಿಯನ್ನು ತಂದೆ ಒಕ್ಕ ಮುಖ. ನ್ಯಾಯದ ವಿರುದ್ಧ ಹೋರಾಡಿದ ನನ್ನ ಗಂಡನ ಕೊಂದು ಬಿಟ್ಟೇನು. ಇಲ್ಲ, ನೀನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈಗಲೇ ಪೊಲೀಸರ ಹತ್ರ ಹೋಗಿ ಸರಿಯಾಗಿ ಒತ್ತ ಬುದ್ಧಿ ಕಲಿಸುತ್ತೀನಿ. ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಎಲೇ ಹುಚ್ಚು ಎಣ್ಣೆ, ಅಚ್ಚರಿಯದರು ಇದರಿಂದ ಈ ಸೆತ್ತಪ್ಪನ ಹಾಕಿ ನನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸುತ್ತೀನಿ ಎಂದು ಹೇಳ್ತಿರುವಲ್ಲ. ನಿನ್ನ ಮನೆಯಲ್ಲಿ ಪೊಲೀಸ್ ಎಂದು ಗೊತ್ತಾಗಿ ಮೊದಲೇ ಕಟ್ಟು ಮಾಡಿಟ್ಟಿರುವೆ ನಿನ್ನ ಮನೆಗೆ ಹೆಜ್ಜೆಯನ್ನು. ನೀನು ಹೋಗಿ ಅನುಭವಿಸು ಸುಮಾ, ನಿನ್ನ ಗಂಡನ ಹತ್ತರ ಸುಖ ಸಂಸಾರ. ರುದ್ರ, ಲೇ ರುದ್ರ, ಈ ನಾಯಿಗಳ ಮಕ್ಕಳು ಬರುತ್ತಿದ್ದಾರೆ. ಅವರನ್ನು ಎತ್ತಿಕೊಂಡು ನಮ್ಮ ಮನೆಗೆ ಬಾ. ಅವರ ಪ್ರಾಣಕ್ಕೆ ಮಾತ್ರ ಏನಾಗಬಾರದು. ಅವರ ತಂದೆ ತಾಯಿಗಳ ನೆನಪನ್ನು ತಪ್ಪಿಸಿ ನಮ್ಮ ಕೈ ಆಯ್ಕೆ ದುಡಿಸಿಕೊಳ್ಳ. ಆಯ್ತು ನಾಯಕರೇ, ನೀವಿನ್ನು ಹೋಗಿ, ನಾನು ಅವರನ್ನು ಹೊತ್ತುಕೊಂಡು ಬರುತ್ತೇನೆ. ಓಕೆ ಓಕೆ. ಕೊಲೆ ಮಾಡಿ ನಿಮ್ಮನ್ನು ಹೊತ್ತುಕೊಂಡು ಹೋಗಲು ಬಂದಿರುವ ನಿಮ್ಮ ಪಾಲಿನ ಯಮ. ನಿಮ್ಮನ್ನು ಕೊಲೆ ಮಾಡಿದ ಆ ಕೆಟ್ಟವನ್ನು ಮೆಟ್ಟಿ ಸೀಳಿ ಅವರ ರಕ್ತವನ್ನು ತಂದು ನಿಮಗೆ ಅಭಿಷೇಕ ಮಾಡುವವರೆಗೂ ನಾನೇ ಮನೆಗೆ ಪಾದ ಇಡುವುದಿಲ್ಲ. ನೀವು ನನ್ನ ಜೋಡಿ. ಲೇ ಮಗನೇ, ನಮ್ಮ ಮನೆತನವನ್ನು ನುಚ್ಚು ನೂರು ಮಾಡಿ ಈ ಅಣ್ಣ ತಮ್ಮಂದಿರನ್ನ ಅಗಲಿಸಿದೆಯಲ್ಲ, ಒಂದಲ್ಲ ಒಂದು ದಿನ ಈ ತ್ರಿವ ಸರ್ಪ